पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಸೊಪ್ಪು ತೊಗೋಬೇಕು. ಮೆಂತ್ಯ ಸೊಪ್ಪು ತೊಗೊಂಡು ನೀಟಾಗಿ ಬಿಡಿಸ್ಕೋಬೇಕು. 1 ಕಟ್ಟು 2 ಕಟ್ಟು 3 ಕಟ್ಟು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ತೊಗೊಳ್ರಿ. ಇವಾಗ ಮೆಂತ್ಯ ಸೊಪ್ಪು ಬಿಡಿಸಿದೆ. ಇವಾಗ ನೀಟಾಗಿ ತೊಳ್ಕೊಬೇಕು. 2 ರಿಂದ 3 ಸಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇವಾಗ ವಾಶ್ ಮಾಡ್ಕೊಬಾರ್ದು. ಪಾತ್ರೆ ಇಡಬೇಕು. ಒಂದು ಪಾತ್ರೆ ಇಟ್ಟು 2 ಟೀ ಸ್ಪೂನ್ ಅಷ್ಟು ಧನಿಯಾ, 2 ಟೀ ಸ್ಪೂನ್ ಸಾಕಷ್ಟು ಧನಿಯಾ. ನೆಕ್ಸ್ಟ್ ಇವಾಗ 2 ಟೀ ಸ್ಪೂನ್ ಅಷ್ಟು ಧನಿಯಾ ಹಾಕಿ ಒಂದು 8 ರಿಂದ 10 ಮೆಂತ್ಯಕಾಳು ಸಾಕಷ್ಟು, ಜಾಸ್ತಿ ಏನು ಬೇಡ. ಇದನ್ನೆಲ್ಲ ಹುರ್ಕೋಬೇಕು. ಇದನ್ನೆಲ್ಲ ಹುರ್ಕೋಬೇಕು. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಸಾಕು, ಜಾಸ್ತಿ ಏನು ಬೇಡ. ಸಾಸಿವೆ ಹಾಕ್ಕೊಂಡಾಯ್ತಾ. ಇವಾಗ ಇದನ್ನೆಲ್ಲ ಹುರ್ಕೊಂಡು ಹೊಂಬಣ್ಣ ಬಂದ ಕೂಡ ತೆಗೆದುಕೊಳ್ಬೇಕು. ಸೊಪ್ಪು ಹಾಕೋದಕ್ಕೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಣ. ನಾನು ಒಂದು 2 ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ. ಎದಕ್ಕಂತಂದರೆ ಇದು ಆಪ್ಷನಲ್. ಗ್ರೀನ್ ಚಿಲ್ಲಿ ಆದರೆ ಹಾಕೋಬೋದು, ರೆಡ್ ಚಿಲ್ಲಿ ಆದರೆ ಹಾಕೋಬೋದು. ನಾನು ರೆಡ್ ಚಿಲ್ಲಿ 4 ಹಾಕ್ಕೊಂಡಿದ್ದೀನಿ. ಓಕೆ, ಸಾಕು. ಸ್ವಲ್ಪ ಎಣ್ಣೆ ಹಾಕಿ ನೆಕ್ಸ್ಟ್ ಸ್ವಲ್ಪ ಮೆಂತ್ಯ ಪಲ್ಯ ಆಯಿತು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕು. ಇದನ್ನು ಮೆಂತ್ಯ ಸೊಪ್ಪಿನ ಜೊತೆ ಸ್ವಲ್ಪ ಟಮಾಟವನ್ನು ಹಾಕ್ಕೊಂಡಿರ್ತೀನಿ. ಮೆಂತ್ಯ ಸೊಪ್ಪು ಟಮಾಟೊ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೊಳ್ತೀನಿ. ಯಾಕಂದರೆ ಸ್ವಲ್ಪ ಜಲ್ದಿ ಬೇಯಬೇಕನ್ನೋ ಉದ್ದೇಶ ಅಷ್ಟೇ. ಮತ್ತು ಸ್ವಲ್ಪ ಹಳ್ಳುಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಹಾಗೆ ಸೊಪ್ಪು ಕೈ ಇರುತ್ತೆ ಇದು ಮೆಂತ್ಯ ಸೊಪ್ಪು, ಅದಕ್ಕೆ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಇನ್ನೂ ಸ್ವಲ್ಪ ಬೆನಿಗೆ ಮೆಂತ್ಯ ಸೊಪ್ಪು ಟೊಮೊಟೊ ಎಲ್ಲ ಸ್ವಲ್ಪ ಪುಡಿ ಮಾಡಿರೋ ಮಸಾಲ ಹಾಕ್ಕೊಬೇಕು. ಉಳಿದಿರೋ ಮಸಾಲ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇದೆಲ್ಲ ಹೊಡೆದು ಪುಡಿ ಮಾಡ್ಕೊಂಡಾಗಿದೆ. ಇಷ್ಟೇ ತರಿ ಆಗಿದ್ರೆ ಸಾಕು. ಇದಕ್ಕೆ ಯಾವುದೇ ನೀರನ್ನ ಹಾಕೋದು ಬೇಡ, ನೀರಿಗೇನೇನು ಹಾಕಲಾರ್ದಂಗೆ ಹಾಗೆ ಒಂದು 15 ದಿವಸ ತಿಂಗಳ ಕೂಡ ಇಡ್ಬೋದು, ಏನು ತೊಂದರೆ ಇಲ್ಲ. ಟೊಮೊಟೊ ಹಾಗೂ ಮೆಂತ್ಯ ಪೇಸ್ಟ್ ಇರುತ್ತೆ, ಮೆಂತ್ಯ ಎಲ್ಲ ಬಾಡಿಸಿರುತ್ತಲ್ಲ, ಸ್ವಲ್ಪ ಎಣ್ಣೆ ಹಾಕಿ 15 ದಿವಸ ಇಟ್ಟರು ಏನು ಆಗೋಲ್ಲ. ನೀರು ಹಾಕೋಲ್ಲ, ಇದಕ್ಕೆ ವೆರಿ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಈಗ ಸ್ವಲ್ಪ ಬೆಳ್ಳುಳ್ಳಿ ತಿನ್ನೋದಾದರೆ ಬೆಳ್ಳುಳ್ಳಿ ಹಾಕೊಳ್ಳಿ, ಬೆಳ್ಳುಳ್ಳಿ ತಿನ್ನೋದಂದರೆ ಸ್ಕಿಪ್ ಮಾಡಿ. ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನೀರು ಹಾಕಲಾರ್ದಂಗೆ ನುಣ್ಣಗೆ ರುಬ್ಕೋಬೇಕು ಇದನ್ನು. ಓಕೆ, ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಹಾಕ್ಕೊಂಡಾಗಿದೆ. ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಸ್ವಲ್ಪ. ಈ ಚಟ್ನಿಗೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಎಲ್ಲ ರೆಡಿ ಆಗಿದೆ. ಒಗ್ಗರಣೆ ಹಾಕಿದರೆ ಬಂದಿತ್ತು ಅಷ್ಟೇ. ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಎಣ್ಣೆ ಹಾಗೂ 15 ದಿವಸ ಇಟ್ಟರು ಏನಾಗಲ್ಲ, ಯಾಕಂದರೆ ಇದಕ್ಕೆ 1 ಡ್ರಾಪ್ ನೀರು ಯೂಸ್ ಮಾಡಿಲ್ಲ. ಹಾಗಾಗಿ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಬರುತ್ತೆ. ವೆರಿ ಟೇಸ್ಟಿ ಆಗಿರುತ್ತೆ. ತುಂಬ ಹೆಲ್ದಿ ರೆಸಿಪಿ ಇದು. ಓಕೆ, 15 ದಿವಸ ಇಟ್ಟರೆ ಚಪಾತಿಗೂ ಬರುತ್ತೆ, ರೊಟ್ಟಿಗೂ ಬರುತ್ತೆ, ಹಾಗೆ ಅನ್ನಕ್ಕೂ ಬರುತ್ತೆ. 15 ದಿವಸ ಇಟ್ಟರೆ ಹಾಳಾಗಲ್ಲ, ಯಾಕಂದರೆ 1 ಡ್ರಾಪ್ ನೀರನ್ನು ಹಾಕಲಾರ್ದ ಯೂಸ್ ಮಾಡಿರುವಂಥದ್ದು. ಮೆಂತ್ಯ ಪಚಡಿ, ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಮೆಂತ್ಯ ಪಚಡಿ. ಜಸ್ಟ್ ಒಂದು 3 to 4 ಮಿನಿಟ್ಸಲ್ಲಿ ಮಾಡ್ಬೋದು.